ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವಿದ್ದೀವಿ ಚಿಕ್ಕೋಳೆ ಡ್ಯಾಮ್. ಬನ್ನಿ ನೋಡೋಣ. ಗೇಟಿನ ಮುಂಭಾಗ ವಾಹನಗಳನ್ನು ನಿಲ್ಲಿಸಬಾರದು ಅಂತ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ. ಲೆಟ್ಸ್ ವಾಚ್. ಮತ್ತು ಇಲ್ಲಿ ಸಣ್ಣ ಓಪನಿಂಗ್ ಥರ ಇದೆ, ಇದ್ರ ಮುಖಾಂತರ ಒಳಗೋಣ. ಮತ್ತು ಅಲ್ಲಿ ಒಂದು ಗೇಟಲ್ಲಿ ಎಂಟ್ರಿ ಆದ ತಕ್ಷಣ ಮತ್ತೆ ಇಲ್ಲೂ ಒಂದು ಯಾವುದೋ ಗೇಟ್ ಇದೆ, ಆದರೆ ಇಲ್ಲಿ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಮತ್ತು ಇಲ್ಲೂ ಯಾರು ಸೆಕ್ಯೂರಿಟಿ ಗಾರ್ಡ್ಸ್ ಯಾರೂ ಕಾಣ್ತಾ ಇಲ್ಲ ಪರ್ಮಿಷನ್ ತಗೊಳ್ಳೋಣ ಅಂತಂದರೆ. ಮತ್ತು ಇಲ್ಲಿ ಸೈಡಿಂದ ಜಾಗ ಇದೆ ಹೋಗೋದಕ್ಕೆ, ಇಲ್ಲಿಂದ ಹೋಗೋಣ ಬನ್ನಿ. ಮತ್ತು ಇಲ್ಲಿ ಚಿಕ್ಕೋಳೆ ಡ್ಯಾಮ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟ್ ಸಿಗೋದೇ ಇದು ಗೇಟ್ ಸಿಗುತ್ತೆ. ನೀರು ಚಾನಲಿಂದ ಔಟ್ಲೆಟ್ ಬಿಡ್ತಾರಲ್ವ, ಅದಕ್ಕೆ ಇದು ಫಸ್ಟ್ ಎಂಟ್ರ್ ಆದ ತಕ್ಷಣ ಗೇಟ್ ಸಿಗುತ್ತೆ. ಇದು ಗೇಜ್, ಇದು ಅದೇ ವಾಟರ್ ಫ್ಲೋ ಆಗೋದಕ್ಕೆ ಔಟ್ಲೆಟ್ ಎತ್ತಿಸ್ತಾರಲ್ವ, ಆ ಗೇಜ್ ಎತ್ತೋದಕ್ಕೆ ಇದು. ಇಲ್ಲಿ ನೋಡಿ ಕಾಣ್ಬೋದು, ಇದೇ ಗೇಜು. ಆದರೆ ಇಲ್ಲಿ ನೀರು ಒಂದು ಸ್ವಲ್ಪನೂ ಇಲ್ಲ. ಇದು ನಾನು ಬಂದಿರೋದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀರು ಅಷ್ಟೊಂದು ಇಲ್ಲ, ನೀರೆಲ್ಲ ಖಾಲಿಯಾಗಿದೆ. ಬರ್ಡ್ಸ್ದು ಸೌಂಡ್ಸ್ ಎಲ್ಲ ಕೇಳ್ಬೋದು, ಪಾರಿವಾಳ ಎಲ್ಲ ಇದ್ದಾವೆ. ಮತ್ತು ಇದು ಬಂದು ನೋಡಿ, ಅಲ್ಲಿದೆ ಅಲ್ಲ, ಅದು ವಾಟರ್ ಲೆವೆಲ್ ಮೆಜರಿಂಗ್ ಸ್ಕೇಲ್. ಅದು ಎಷ್ಟು ಫೀಟ್ ಇದೆ ಹೈಟು ಅಂತ ಚೆಕ್ ಮಾಡೋದಕ್ಕೆ ಅದು ಸ್ಕೇಲ್ ಯೂಸ್ ಮಾಡೋದು. ನೋಡಿ, ನೀರೇ ಇಲ್ಲ. ನಾನು ಬಂದಿರೋದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀರಿಲ್ಲ ಇಲ್ಲಿ. ಮತ್ತು ಇಲ್ಲಿ ಮೇಂಟೆನೆನ್ಸ್ ಏನೋ ಚೆನ್ನಾಗಿದೆ. ಸ್ವಲ್ಪ ಈ ಜಾರಿ ಎಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ. ರೋಡ್ ಇದೆ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ. ಮತ್ತು ಅದು ನೋಡಿ ವಾಟ್ರ್ ವ್ಯೂ. ಇದು ರೈನಿ ಸೀಸನಲ್ಲಿ ಬಂದರೆ ತುಂಬ ಅಲ್ಲಿವರೆಗೂ ತುಂಬಿರ್ತದೆ ನೀರು, ಫುಲ್ಲು ತುಂಬ ಚೆನ್ನಾಗಿ ತುಂಬಿರ್ತದೆ ನೀರು. ನಾನು ಬಂದಿರೋದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಇಷ್ಟೇ ನೀರು ನೋಡ್ಬೋದು ನೀವು. ಇದು ರೋಡ್ ಇದೆ, ಆದರೆ ಇಲ್ಲೆಲ್ಲ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲೋ ಇರೋಲ್ಲ. ಅಲ್ಲಿ ಗೇಟ್ ಕ್ಲೋಸ್ ಮಾಡಿರೋದೇ ಅದೇ ರೀಸನ್ಗೆ ಅನಿಸುತ್ತೆ. ಇಲ್ಲಿ ಬಿಟ್ಟರೆ ವೆಹಿಕಲ್ಸ್ ಎಲ್ಲ ಓಡಾಡುತ್ತೆ. ಪ್ರೈವೇಟ್ ವೆಹಿಕಲ್ಸ್, ಬೈಕ್ಸು, ಸ್ಕೂಟರ್ಸು ಅದೆಲ್ಲ ತೊಗೊಂಬರ್ತಾರೆ ಅಂತ ಆ ಗೇಟ್ನ ಯಾವಾಗಲೂ ಕ್ಲೋಸ್ ಮಾಡಿರ್ತಾರೆ. ಇಲ್ಲಾಂದರೆ ಇಲ್ಲೆಲ್ಲ ಬೈಕೆಲ್ಲ ತೊಗೊಂಡು ಬಂದುಬಿಡ್ತಾರೆ ಅಂತ ಪೀಪಲ್ಸು, ಜನಗಳು ಬೈಕೆಲ್ಲ ತೊಗೊಂಬಂದ್ಬಿಡ್ತಾರೆ ಅಂತ ಯಾವಾಗಲೂ ಕ್ಲೋಸ್ ಇರುತ್ತೆ ಅಲ್ಲಿ ಗೇಟ್. ಮತ್ತು ಇಲ್ಲಿ ಯಾವುದೋ ಸ್ಟೇರ್ಸ್ ಥರ ಇದೆ, ನೋಡೋಣ ಬನ್ನಿ. ಮತ್ತು ಇವಾಗ ಸ್ಟೇರ್ಸ್ ಇಳಿತಾ ಇದ್ದೀನಿ. ಮತ್ತು ಹಾಗೆ ಇಲ್ಲಿ ಸ್ಟೇರ್ಸ್ ಇಳ್ಕೊಂಬಂದರೆ ಇಲ್ಲಿ ಸ್ವಲ್ಪ ಪಾರ್ಕ್ ಥರ ಇದೆ ವ್ಯೂ. ಆದರೆ ಇಲ್ಲಿ ಈ ಜಾಗ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ ಕ್ಲೀನಾಗಿ. ಸ್ವಲ್ಪ ಡರ್ಟಿ ಥರ ಇದೆ, ಅಷ್ಟೊಂದು ಕ್ಲೀನಾಗಿಲ್ಲ. ಆದರೂ ಪರವಾಗಿಲ್ಲ, ನಾಟ್ ಬ್ಯಾಡ್. ಓಕೆ, ಕೂರ್ಬೋದು ಇಲ್ಲೆಲ್ಲ ಬಂದರೆ ಬೇಕಾದ್ರೆ. ಬರ್ಡ್ದು ಸೌಂಡ್ ಕೂಡ ಕೇಳಿಸ್ಕೋಬೋದು. ಮತ್ತು ಇಲ್ಲೂ ಒಂದು ಚಾನಲ್ ಥರ ಇದೆ ಚಿಕ್ಕದು, ಅಲ್ಲಿ ನೋಡೋಣ ಹೋಗಿ.
ಇಲ್ಲಿ ಪುಟ್ಟದಾದ ಒಂದು ದೇವಸ್ಥಾನ ಕೂಡ ಇದೆ. ಮತ್ತು ಅಲ್ಲಿ ಡ್ಯಾಮಲ್ಲಿ ನೀರು ಕಮ್ಮಿ ಇದ್ದಾಗ ಎನಿ ಟೈಮ್ ಇಲ್ಲಿ ಫ್ಲೋ ಆಗ್ತಾ ಇರ್ತದೆ. ಜಾಸ್ತಿ ಆದಾಗ ಮಾತ್ರ ಅಲ್ಲಿ ಗೇಟಲ್ಲಿ ಎತ್ತೋದು, ಗೇಟಲ್ಲಿ ನೀರು ಬಿಡೋದು. ಕಮ್ಮಿ ಇದ್ದಾಗೆಲ್ಲ ಇಲ್ಲೇ ಫ್ಲೋ ಆಗ್ತಾ ಇರ್ತದೆ. ಮತ್ತು ಇಲ್ಲೂ ನೀರು ಜಾಸ್ತಿ ಆದಾಗ ಇಲ್ಲೂ ಅಷ್ಟೇ ಜಾಸ್ತಿಯಾಗಿ ಫ್ಲೋ ಆಗುತ್ತೆ. ಮತ್ತು ಇವಾಗ ಮೇಲೆ ಹೋಗೋಣ. ಕೆಳಗಡೆ ಇದಾಯ್ತು ತೋರಿಸಿದ್ದು. ಸ್ವಲ್ಪ ಹತ್ಕೊಂಬರೋವರೆಗೆ ಸುಸ್ತಾಗೋಯ್ತು. ದಿನ ಒಂದು 10 ಸಲ ಹತ್ತಿ ಇಳಿದ್ಬಿಟ್ರೆ ಈ ಸ್ಟೆಪ್ಸ್ನ ಯಾವ ಜಿಮ್ಮು ಬೇಡ, ಯಾವ ಎಕ್ಸಸೈಸು ಬೇಡ, ಅಷ್ಟು ಬಾಡಿ ಫಿಟ್ನೆಸ್ ಬಂದ್ಬಿಡ್ತದೆ ಫುಲ್ಲು. ಮತ್ತು ಹಾಗೆ ಬರ್ತಾ ಅಲ್ಲಿ ನಾನು ನೀರು ಔಟ್ಫ್ಲೋ ಹೋಗೋದು ತೋರಿಸ್ದೆ ಅಲ್ಲ, ಅದರದ್ದು ಔಟ್ಫ್ಲೋ ಹೋಗೋದು ಇದೆಯಲ್ಲ, ಇದ್ರದ್ದು ಗೇಟ್ ಕಂಟ್ರೋಲ್ ಬಂದು ಇಲ್ಲಿ ಇರೋದು. ಸುತ್ತಮುತ್ತ ಎಲ್ಲ ವ್ಯವಸಾಯ ನನ್ನ ಚೆನ್ನಾಗಿ ನೋಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಯಾರೋ ತೋಟ ಮಾಡಿದ್ದಾರೆ, ಅಲ್ಲಿ ತೆಂಗು ಹಾಕಿದ್ದಾರೆ ಫುಲ್ಲು, ಅಡಿಕೆ ಮತ್ತು ತೆಂಗು ಮತ್ತು ಬಾಳೆ ಕೂಡ ಇದೆ ಅಲ್ಲೇ. ಮತ್ತು ಸುತ್ತಮುತ್ತ ಎಲ್ಲ ಇರಿಗೇಷನ್ ಪ್ರಾಕ್ಟೀಸಸ್ಸೇ ಜಾಸ್ತಿ, ಯಾಕಂದರೆ ಇದೆಲ್ಲ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಇರಿಗೇಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇಲ್ಲಿ. ಮತ್ತು ಹಾಗೆ ಬರ್ತಾ ಇಲ್ಲಿ ನೋಡಿದ್ರೆ ನೀವು ಬರ್ಡ್ಸ್ಗಳನ್ನ ನೋಡ್ಬೋದು. ಬೇಕಾದ್ರೆ ನೀರು ಕುಡಿತಾ ಇದ್ದಾರೆ ಚೆನ್ನಾಗಿ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನೀರು ಇಷ್ಟೇ ಇರೋದು. ಮತ್ತು ರೈನಿ ಸೀಸನಲ್ಲಿ ಏನಾದರೂ ಬಂದರೆ ಇನ್ನೂ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ತನಕನೂ ನೀರಿರ್ತದೆ, ಆ ಟೈಮಲ್ಲಿ ಇಲ್ಲಿ ತನಕನೂ ನೀರಿರ್ತದೆ. ಮತ್ತು ಇದರ ಏರಿಯಾ ಎಲ್ಲ ತುಂಬಿರ್ತದೆ ನೀರು ಫುಲ್ಲು. ಆವಾಗಲೂ ಒಂದು ವೀಡಿಯೋ ಮಾಡ್ತೀನಿ. ನಾನಿವಾಗ ಸಮ್ಮರ್ ಸೀಸನಲ್ಲಿ ಬಂದಿರೋದು, ಮತ್ತು ರೈನಿ ಸೀಸನಲ್ಲಿ ಬಂದು ಮತ್ತೆ ಹೇಗಿರುತ್ತೆ ಅಂತ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೇಳ್ದಂಗೆ ಇದೆಲ್ಲ ಲೈಟ್ಸು, ಇದೆಲ್ಲ ಲೈಟ್ಸು, ಇದೆಲ್ಲ ಈವ್ನಿಂಗ್ ಟೈಮು, ಸಂಜೆ ಟೈಮಲ್ಲಿ ಆನ್ ಮಾಡ್ತಾರೆ. ಇದೆಲ್ಲ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರ್ತದೆ ನೋಡೋಕ್ಕೆ. ಅಂದರೆ ದೂರದಿಂದ ನೋಡಬೇಕು, ಒಳಗಡೆ ಎಲ್ಲ ಅಲೋ ಇರೋದಿಲ್ಲ. ಸಂಜೆ 6 o'clock ಅಷ್ಟೇ, ಆಮೇಲೆ ಅಲೋ ಇರೋದಿಲ್ಲ ಇದ್ರೊಳಗಡೆ. ತುಂಬ ಚೆನ್ನಾಗಿದೆ. ಎಂಡ್ವರ್ಗು ಇದೇ ಥರ ಇದೆ ರೋಡು. ಎಂಡ್ ಇದೆ ಅಲ್ಲೊಂದು, ಅದು ಎಂಡ್ ಇವಾಗ ನಾನು ತೋರಿಸ್ಕೊಡ್ತೀನಿ ನಿಮಗೂ. ಆಗಲೇ ಹೇಳ್ದಂಗೆ ಇದು ಸಮ್ಮರ್ ಸ್ಟಾರ್ಟಿಂಗ್ ಸೀಸನ್ ಆಗಿರೋದ್ರಿಂದ ಚಿಗುರು ಗಿಡ ಮರಗಳು ಚಿಗುರ್ತವೆ ಚೆನ್ನಾಗಿ. ಮತ್ತು ನೋಡಿ ಅಲ್ಲಿ ಫ್ಲವರ್ಸ್ ಎಲ್ಲ ಯಾವ ಥರ ಚಿಗುರಿದೆ ಚೆನ್ನಾಗಿ. ಕ್ರಿಸ್ಮಸ್ ಟ್ರೀಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಹಾಗೆ ಇಲ್ಲಿ ನೋಡಿದ್ರೆ ಇದು ಕೂಡ ಪಾರ್ಕು, ಅಲ್ಲಿ ಫೌಂಟೇನ್ ಥರ ಎಲ್ಲ ಮಾಡಿದ್ದಾರೆ. ಆದರೆ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿ ಆಗಿಲ್ಲ ಇಲ್ಲೆಲ್ಲ. ಅದಕ್ಕೋಸ್ಕರ ಅಲ್ಲಿ ಗಿಡ ಮರ ಎಲ್ಲ ಬೆಳ್ಕೊಂಡು, ಗಿಡ ಎಲ್ಲ ಬಂದು ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟು. ಇದು ಪಾರ್ಕ್ ಇದೆ ಆ್ಯಕ್ಚುಲಿ, ಅಲ್ಲಿ ಓಡಾಡೋಕ್ಕೆಲ್ಲ ಪಾರ್ಕು. ಅಲ್ಲಿ ಫೌಂಟೇನ್ ಥರ ಮಾಡಿದ್ದಾರೆ ಮಧ್ಯದಲ್ಲಿ. ಮತ್ತು ಹಾಗೆ ಬಂದರೆ ಅಲ್ಲಿ ನಾವು ಫ್ರೆಂಡ್ಸು ಅಥವಾ ಫ್ಯಾಮಿಲೀಸ್ ಯಾರಾದರೂ ಬಂದಾಗ ಕೂತ್ಕೊಂಡು ಊಟ ತಿಂಡಿ ಏನಾದ್ರು ತಿನ್ನೋದಕ್ಕೆ ಅಲ್ಲಿ ಆ ಪ್ಲೇಸ್ ಕೂಡ ಇದೆ. ಆ ಪ್ಲೇಸ್ಗೆ ಹೋಗೋಣ, ಈಗ ಹೋಗಿ ನೋಡೋಣ. ಮತ್ತು ಅದು ಎಂಡ್ ಪ್ಲೇಸ್, ಅದು ಗೇಟ್ ಇದೆ ಅಲ್ಲಿ. ಮತ್ತು ಗೇಟ್ ಓಪನ್ ಮಾಡಿದ್ದಾರೆ. ಗೇಟ್ ಕ್ಲೋಸ್ ಆಗಿರ್ತಾ ಇತ್ತು ಇಷ್ಟು ದಿನ, ಇವತ್ತೇನೋ ಓಪನ್ ಮಾಡಿದ್ದಾರೆ. ಆದರೆ ಅದು ಎಂಡ್, ಅದಾದಮೇಲೆ ಯಾವುದೂ ದಾರಿ ಇಲ್ಲ ಅಲ್ಲಿ.
ಫಾರೆಸ್ಟ್ ಇದೆ ಅಷ್ಟೇ, ಅಲ್ಲಿ ಅದ್ರ ಮುಂದೆ ಫಾರೆಸ್ಟ್ ಇದೆ. ಆವಾಗಲೇ ಹೇಳ್ದಂಗೆ ಇದು ಎಂಡ್ ಪ್ಲೇಸ್ ಇದು. ಇಲ್ಲಿಗೆ ಚಿಕ್ಕೋಳೆ ಡ್ಯಾಮ್ ಎಂಡ್ ಆಗುತ್ತೆ. ಅದಾದಮೇಲೆ ಅಲ್ಲೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್ಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾರೋ ಬಾಳೆ ಎಲ್ಲ ಹಾಕಿದ್ದಾರೆ, ಬಾಳೆ ತೆಂಗೆಲ್ಲ ಹಾಕಿದ್ದಾರೆ. ಅದಾದಮೇಲೆ ಪ್ರೈವೇಟ್ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಗೆ ಚಿಕ್ಕೋಳೆ ಎಂಡ್ ಗೇಟ್ ಇದು. ಮತ್ತು ಇದು ತೋರಿಸ್ಕೊಡ್ತೀನಿ ಬನ್ನಿ, ನಾನು ನಿಮಗೆ ಕೂತ್ಕೊಂಡು ತಿನ್ನೋದು ಪ್ಲೇಸ್ ಇದೆಯಲ್ಲ. ಮತ್ತು ನಾನು ಆಗಲೇ ಹೇಳ್ದಂಗೆ ವಿಸಿಟರ್ಸ್ ಬಂದು ಕೂತ್ಕೊಂಡು ಮಾತಾಡಿಕೊಂಡು ಅಥವಾ ಏನಾದ್ರು ತಿನ್ನೋಕ್ಕೆ ರೆಸ್ಟ್ ಮಾಡೋದಕ್ಕೆ ಇರುವ ಪ್ಲೇಸ್ ಇದು. ಇದು ಕೂಡ ಪಾರ್ಕ್ ವ್ಯೂ ಥರನೇ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದೆಲ್ಲ ಅಷ್ಟೊಂದು ಮೇಂಟೈನ್ ಆಗಿಲ್ಲ ನೀಟಾಗಿ. ಮತ್ತು ಇದು ಮೇಂಟೆನೆನ್ಸ್ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಮೇಂಟೆನೆನ್ಸು. ರೆಸ್ಟ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಇದೆ, ಕೂಲಾಗೂ ಇದೆ ಪ್ಲೇಸ್. ಫುಲ್ಲು ತುಂಬ ತಂಪು ಇದೆ. ಇಲ್ಲೇ ಕೂತ್ಕೊಂಡ್ಬೇಕಾದ್ರೆ ಏನಾದ್ರು ತಿನ್ಬೋದು. ಮಕ್ಳು ಯಾರಾದರೂ ಬಂದರೆ, ಚಿಕ್ಕ ಮಕ್ಳು ಇರ್ತಾರಲ್ವ, ಚಿಕ್ಕ ಮಕ್ಳು ಯಾರಾದರೂ ಬಂದರೆ ಇಲ್ಲಿ ಕೂತ್ಕೊಂಡು ಆಟ ಆಡ್ಬೋದು. ಚೆನ್ನಾಗಿದೆ ಇದನ್ನು. ಇಷ್ಟ ಆಗಿತ್ತು, ಮತ್ತು ವಾಪಸ್ ಹೋಗೋಣ ಈಗ. ಮತ್ತು ಇದು ಪ್ಲೇಸ್ ನೋಡಿದ್ರೆ ವಾಕ್ ಮಾಡೋದಕ್ಕೆ, ಬೆಳಗ್ಗೆ ಮಾರ್ನಿಂಗ್ ಟೈಮ್ ವಾಕ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ಒಂದು ನಾಯ್ಸ್ ಪೊಲ್ಯೂಷನ್ ಇಲ್ಲ, ಒಂದು ಏರ್ ಪೊಲ್ಯೂಷನ್ ಇಲ್ಲ, ತುಂಬ ಕಾಮಾಗಿದೆ, ತುಂಬ ಪ್ರಶಾಂತವಾಗಿದೆ ಜಾಗ. ಹಾಗೆ ಮತ್ತು ನಾನು ಅಲ್ಲಿ ಒಂದು ಸಣ್ಣದಾಗಿ ಚಾನಲ್ ಹರ್ಕೊಂಡೋಗೋ ತೋರಿಸ್ದೆ ಅಲ್ಲ, ಅದೇ ಥರ ಇದು ಒಂದು ಚಾನಲ್ ಇದೆ ಇಲ್ಲಿ. ಆದರೆ ನೀರು ಕಮ್ಮಿ ಇರೋದ್ರಿಂದ ಇಲ್ಲಿ ಏನು ಔಟ್ಫ್ಲೋ ಆಗ್ತಾಯಿಲ್ಲ ನೀರು. ಯಾಕಂದರೆ ಇಲ್ಲಿ ನೀರಿಲ್ಲ. ಇಲ್ಲಿದೆ ಅಲ್ಲ ಜಾಗ, ಈ ಜಾಗದ ಮುಖಾಂತರ ಈ ಏರಿಯಾದಲ್ಲಿ ಹರ್ಕೊಂಡು ಹೋಗೋದು ಅದು ನೀರು. ಈ ಏರಿಯಾದಲ್ಲಿ ಬಂದು ಅಲ್ಲಿಂದ ಒಳಗೆ ನುಗ್ಗಿ ಮತ್ತು ಇಲ್ಲಿ ಹೋಗೋದು. ಮತ್ತು ಇಲ್ಲಿ ಚಾನಲ್ದು ಹರ್ಕೊಂಡು ಹೋಗೋದಕ್ಕೆ ಗೇಟ್ ಇಲ್ಲಿರೋದು. ಮತ್ತು ನೀರು ಇಲ್ಲದೇ ಇರೋ ಕಾರಣ ಇದರಲ್ಲಿ ಅಲ್ಲಿ ಯಾವುದೋ ಫ್ಲೋ ಹೋಗ್ತಾ ಇಲ್ಲ ನೀರು. ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀನಿ. ಡ್ಯಾಮ್ ನೋಡಿದ್ದು ಮುಗೀತು, ಮತ್ತು ಬಂದ ದಾರಿಗೆ ಪ್ರಯಾಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಬರ್ತಾ ಫುಲ್ಲು ಎಂಟ್ರೆನ್ಸ್ ಹತ್ರ ಬಂದ್ವಿ. ಎಕ್ಸಿಟ್ ಆಗೋಣ ಈಗ ಸ್ವಲ್ಪ. ಮತ್ತು ಫ್ರೆಂಡ್ಸ್, ಆವಾಗಲೇ ಗೇಟ್ ಎತ್ತೋದಕ್ಕೆ ಅಂತ ಹೇಳಿದೆ ಅಲ್ಲ, ನೀರು ಔಟ್ಫ್ಲೋ ಆಗೋದಕ್ಕೆ, ಅದರದ್ದು ಕಂಟ್ರೋಲರ್ ಎಲ್ಲ ಅಲ್ಲೇ ಮೇಲಿರೋದು ನೋಡಿ. ಅದೆಲ್ಲ ಕಂಟ್ರೋಲರು. ಮತ್ತು ಅಲ್ಲಿ ಗೇಟ್ನ ಮೇಲ್ ಮಾಡೋದಕ್ಕೆ ಕಂಟ್ರೋಲರ್ ಎತ್ತಿದಾಗ ಈ ರೋಪ್ ಇದೆ ಅಲ್ಲ, ಈ ರೋಪ್ ಮುಖಾಂತರ ಮೇಲೆ ಎತ್ತುತ್ತೆ. ಇದು ಈ ಗೇಜ್ನ ಮೇಲೆ ಎತ್ತುತ್ತೆ. ಆವಾಗ ಅಲ್ಲಿಂದ ನೀರು ಔಟ್ಫ್ಲೋ ಆಗಿ ಈ ಮಾರ್ಗದ ಮುಖಾಂತರ ಹರ್ಕೊಂಡು ಹೋಗುತ್ತೆ. ಮತ್ತು ಇಲ್ಲಿ ಸ್ಮಾಲ್ ಓಪನಿಂಗ್ ಥರ ಇದೆ ಅಂತ ಹೇಳಿದೆ ಅಲ್ಲ, ಅಲ್ಲಿಂದನೇ ಎಕ್ಸಿಟ್ ಆಗ್ತಾ ಇರೋದು. ಇದು ಬಂದು ಸೆಕೆಂಡ್ ಗೇಟ್. ಇದು ಫಸ್ಟ್ ಗೇಟ್ ಅಲ್ಲಿ ಮುಂದೆ.
ಮತ್ತು ಎಲ್ಲಿ ಎಂಟ್ರಿ ಅದು ಅಲ್ಲಿ ಎಕ್ಸಿಟ್ ಕೂಡ ಆಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಚಿಕ್ಕೋಳೆ ಜಲಾಶಯ, ಚಿಕ್ಕೋಳೆ ಡ್ಯಾಮ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.